ಮೊದಲನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿನ ಕೊಬ್ಬು ಕರಗುತ್ತದೆ? ಎ ನೆಲ್ಲಿಕಾಯಿ, ಬಿ ಪಪಾಯ, ಸಿ ದ್ರಾಕ್ಷಿ ಹಣ್ಣು, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಎರಡನೆಯ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಯಾವುದು? ಎ ಮೈಸೂರು, ಬಿ ಹುಬ್ಬಳ್ಳಿ, ಸಿ ಮಂಡ್ಯ, ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. ಮೂರನೆಯ ಪ್ರಶ್ನೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ? ಎ ಶಿರಡಿ, ಬಿ ಮಂತ್ರಾಲಯ, ಸಿ ವಾರಣಾಸಿ, ಡಿ ಧರ್ಮಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂತ್ರಾಲಯ. ನಾಲ್ಕನೆಯ ಪ್ರಶ್ನೆ, ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ? ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಚೆನ್ನೈ, ಡಿ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಐದನೆಯ ಪ್ರಶ್ನೆ, ಪ್ರಸ್ತುತ ಒಟ್ಟು ರೈಲ್ವೆ ವಲಯಗಳು ಎಷ್ಟಿವೆ? ಎ 15, ಬಿ 18, ಸಿ 17, ಡಿ 19. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 18. ಆರನೆಯ ಪ್ರಶ್ನೆ, ತಲೆ ಕೂದಲು ಉದುರಲು ಮುಖ್ಯ ಕಾರಣವೇನು? ಎ ಆಹಾರ ಕ್ರಮ, ಬಿ ಒತ್ತಡ, ಸಿ ಹಾರ್ಮೋನ್ ಸಮಸ್ಯೆ, ಡಿ ನೀರಿನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಸಿ ಆಹಾರ ಕ್ರಮ, ಒತ್ತಡ ಹಾಗೂ ಹಾರ್ಮೋನ್ನಿಂದ. ಏಳನೆಯ ಪ್ರಶ್ನೆ, ಅರಿಶಿನವನ್ನ ಮುಖಕ್ಕೆ ಹಚ್ಚುವುದರಿಂದ ಏನಾಗುತ್ತದೆ? ಎ ಮುಖದ ಕಾಂತಿ, ಬಿ ಕಪ್ಪು ಕಲೆ ನಿವಾರಣೆ, ಸಿ ಸುಕ್ಕ ನಿವಾರಣೆ, ಡಿ ಮೊಡವೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎಂಟನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಆಲೂಗಡ್ಡೆಯನ್ನ ಎಲ್ಲಿ ಬೆಳೆಯಲಾಗುತ್ತದೆ? ಎ ಅಮೆರಿಕ, ಬಿ ಇಟಲಿ, ಸಿ ಚೈನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೈನಾ. ಒಂಬತ್ತನೆಯ ಪ್ರಶ್ನೆ, ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಫುಟ್ಬಾಲ್, ಬಿ ವಾಲಿಬಾಲ್, ಸಿ ಹಾಕಿ, ಡಿ ಕಬಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬಡ್ಡಿ. ಹತ್ತನೆಯ ಪ್ರಶ್ನೆ, ಯಾವ ನದಿ ಜೋಗ್ ಜಲಪಾತವನ್ನ ರೂಪಿಸುತ್ತದೆ? ಎ ತುಂಗಭದ್ರಾ ನದಿ, ಬಿ ಗಂಗಾ ನದಿ, ಸಿ ಕಾವೇರಿ ನದಿ, ಡಿ ಶರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ನದಿ. 11ನೆಯ ಪ್ರಶ್ನೆ, ಮನುಷ್ಯರು ಯಾವುದರಿಂದ ಹೆಚ್ಚಾಗಿ ವೀಕ್ ಆಗುತ್ತಾರೆ? ಎ ಅತಿಯಾದ ಊಟ, ಬಿ ಅತಿಯಾದ ಯೋಚನೆ, ಸಿ ನಿದ್ರಾಹೀನತೆ, ಡಿ ರೋಗಗಳಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರೋಗಗಳಿಂದ. 12ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ಹಾವಿನ ಮಾಂಸವನ್ನ ಸೇವಿಸುತ್ತಾರೆ? ಎ ಚೈನಾ, ಬಿ ಇಂಡಿಯಾ, ಸಿ ನೇಪಾಳ, ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. 13ನೆಯ ಪ್ರಶ್ನೆ, ಪ್ರಪಂಚದ ಮೊಟ್ಟಮೊದಲ ಮೊಬೈಲ್ ಯಾವುದು? ಎ ಮೊಟ್ರೋಲಾ, ಬಿ ವಿವೋ, ಸಿ ಸೋನಿ, ಡಿ ಐಫೋನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ರೋಲಾ.
14ನೆಯ ಪ್ರಶ್ನೆ, ಹೆಚ್ಚಾಗಿ ಹಸ್ತಮೈಥುನ ಮಾಡಿಕೊಂಡರೆ ಏನಾಗುತ್ತದೆ? ಎ. ವೀರ್ಯಾಣು ಕಡಿಮೆ, ಬಿ. ಶೀಘ್ರ ನಿಮಿರುವಿಕೆ, ಸಿ. ಕೂದಲು ಉದುರುವಿಕೆ, ಡಿ. ದೃಷ್ಟಿ ನಷ್ಟವಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. 15ನೆಯ ಪ್ರಶ್ನೆ, ಮೊಸರಿನೊಂದಿಗೆ ಬೆಲ್ಲ ಬೆರೆಸಿ ತಿನ್ನುವುದರಿಂದ ಏನು ಉಪಯೋಗ? ಎ. ಉತ್ತಮವಾದ ಜೀರ್ಣಕ್ರಿಯೆ, ಬಿ. ತೂಕ ನಷ್ಟ, ಸಿ. ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಡಿ. ರಕ್ತಹೀನತೆ ಕಡಿಮೆ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. 16ನೆಯ ಪ್ರಶ್ನೆ, ಅಬ್ದುಲ್ ಕಲಾಂ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ. ತಮಿಳುನಾಡು, ಬಿ. ಕರ್ನಾಟಕ, ಸಿ. ಕೇರಳ, ಡಿ. ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ತಮಿಳುನಾಡು.